ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯ 6:33. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಪ್ರಿಯರೇ, ಒಬ್ಬ ಯುವಕನು ಪುಸ್ತಕಗಳನ್ನು ಮಾರಾಟ ಮಾಡುವ ವ್ಯಾಪಾರವನ್ನು ಮಾಡುತ್ತಿದ್ದನು. ಕೆಲವು ದಿನಗಳಿಂದ ಅವನಿಗೆ ಯಾವುದೇ ಪುಸ್ತಕವು ಮಾರಾಟವಾಗದೆ ಯಾವುದೇ ಆದಾಯವೂ ಸಿಗಲಿಲ್ಲ. ಸಾಲದ ಹೊರೆ ಹೆಚ್ಚಾಯಿತು. ಕೊನೆಗೆ ಅವನು ಮನನೊಂದು ಒಂದು ಕಟ್ಟಡದ ಮೇಲಿಂದ ಕೆಳಗೆ ಬಿದ್ದು ತನ್ನ ಜೀವವನ್ನು ಕೊನೆಗೊಳಿಸಿಕೊಳ್ಳಲು ನಿರ್ಧರಿಸಿದನು. ಅವನು ತಕ್ಷಣವೇ ಮಹಡಿಯ ಮೇಲೆ ಹೋಗಿ ಸುತ್ತಲೂ ನೋಡಿದಾಗ ಅವನ ಕಣ್ಣಿಗೆ ಒಂದು ಸಣ್ಣ ಸತ್ಯವೇದ ಕಾಣಿಸಿತು. ಆ ಸತ್ಯವೇದ ಇಲ್ಲಿಗೆ ಹೇಗೆ ಬಂತು ಎಂದು ಆಶ್ಚರ್ಯಪಡುತ್ತಾ ಅದನ್ನು ತೆರೆದಾಗ ಅವನ ಕಣ್ಣುಗಳು ಮತ್ತಾಯ 6:33 ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯಲ್ಪಡುತ್ತದೆ ಎಂಬುದಾಗಿ ಬರೆದಿರುವುದನ್ನು ಅವನು ಕಂಡನು. ಆ ವಚನದ ಮೇಲೆಯೇ ಅವನ ಗಮನವು ನೆಟ್ಟಿತು. ಪವಿತ್ರಾತ್ಮನೇ ತನ್ನೊಂದಿಗೆ ಮಾತಾಡುತ್ತಿರುವಂತೆ ಅವನಿಗೆ ಭಾಸವಾಯಿತು. ತನ್ನನ್ನೇ ಅರಿಯದೆ ಅವನು ಅಲ್ಲೇ ಮೊಣಕಾಲೂರಿ, ಕರ್ತನೇ, ನನ್ನನ್ನು ಕ್ಷಮಿಸು, ನನಗೆ ಸಹಾಯ ಮಾಡು, ನನ್ನನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸಿದನು. ತನ್ನ ಹೃದಯದಲ್ಲಿದ್ದ ಎಲ್ಲ ವೇದನೆಗಳನ್ನು ದೇವರ ಸನ್ನಿಧಿಯಲ್ಲಿ ಅವನು ಸುರಿಸಿದನು. ಮತ್ತೊಮ್ಮೆ ಅವನು ಸತ್ಯವೇದವನ್ನು ತೆರೆದಾಗ ಮತ್ತಾಯ 11:28 ವಚನವು ಅವನ ಕಣ್ಣಿಗೆ ಕಾಣಿಸಿತು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆ ವಚನದ ಮೇಲೆ ತನ್ನ ಕೈಗಳನ್ನಿಟ್ಟು, ಕರ್ತನೇ, ನನಗೆ ವಿಶ್ರಾಂತಿ ಅಥವಾ ನೆಮ್ಮದಿಯನ್ನು ಕೊಡು ಎಂದು ಅವನು ಮನಸ್ಸಿನಲ್ಲಿ ಪ್ರಾರ್ಥಿಸಿದಾಗ ದೇವರ ಶಾಂತಿಯು ಅವನ ಹೃದಯವನ್ನು ತುಂಬಿಕೊಂಡಿತು. ಅವನ ಮನಸ್ಸಿನಲ್ಲಿ ಅಪಾರವಾದ ಸಂತೋಷವು ಉಕ್ಕಿ ಹರಿಯಲು ಪ್ರಾರಂಭವಾಯಿತು. ಅವನ ಎಲ್ಲ ಭಾರಗಳು ನೀಗಿ ಹೋದವು. ಆ ದಿನದಿಂದ ಅವನ ವ್ಯಾಪಾರವು ಅಭಿವೃದ್ಧಿ ಹೊಂದಲು ಮತ್ತು ಅವನು ಅಭಿವೃದ್ಧಿಯಾಗಿ ಮುಂದೆ ಮೇಲೆ ಬರಲು ಸಹಾಯ ಮಾಡಿದನು. ಅವನು ಬಹಳ ಸಂತೋಷದಿಂದ ಬಾಳುವುದಕ್ಕೆ ಪ್ರಾರಂಭಿಸಿದನು. ಹಾಗಾಗಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನೀವೆಲ್ಲರೂ ಕೂಡ ನಿಮ್ಮ ಕಷ್ಟ, ದುಃಖ, ವೇದನೆ ಏನೇ ಇದ್ದರೂ ಎಲ್ಲವನ್ನು ಕ್ರಿಸ್ತನ ಮೇಲೆ ಹಾಕಿರಿ. ಆತನೇ ನಿಮಗೆ ಸಕಲ ಕಾರ್ಯಗಳಿಗೂ ಪರಿಹಾರವನ್ನು ಕೊಡುವಂಥ ತಂದೆಯಾಗಿದ್ದಾನೆ. ಹಾಗಾಗಿ ಆತನು ನಿಮಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಟ್ಟು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.